ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಮ್ಮ ಶ್ರೀಲೇಖಾ ಯೂಟ್ಯೂಬ್ ಚಾನಲ್. ನೋಡಿ, ಟೈಮು ಇವತ್ತು ನಾನು ಸ್ವಲ್ಪ ಲೇಟಾಗಿ ಎದ್ದೆ, ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ. ಅದಕ್ಕೋಸ್ಕರನೇ ತಕ್ಷಣ ನಾನು ನನ್ನ ಹಾಸಿಗೆಯನ್ನೆಲ್ಲ ಮಡಚಿಬಿಟ್ಟು ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟು ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ನಿನ್ನೆ ನಾನು ಬೇಗನೆ ಮಲ್ಕೊಂಡಿದ್ದೆ, ಬೇಕೆಂದರೆ ನನಗೆ ಹುಷಾರಿರಲಿಲ್ಲಲ್ವ, ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಅದಕ್ಕೋಸ್ಕರನೇ ನಾನು ತುಂಬ ಹೊತ್ತು ಮಲಗಿಬಿಟ್ಟೆ. ಇವತ್ತು ನೋಡ್ತಿರ್ಬೋದು ನೀವು, ನಾನೆಲ್ಲ 5:15 ಒಳಗಡೆ ಎದ್ಬಿಡ್ತಿದ್ದೆ. ಬಟ್ ಇವತ್ತು 6 ಮೇಲ್ಗಡೆ ಆಗಿತ್ತು. ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಲೇಟ್ ಮಾಡಿ ಎದ್ದ ತಕ್ಷಣವೇ ಮಾರ್ನಿಂಗ್ ನಾನು ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು 1 ಲೀಟರ್ ವಾಟರ್ನ ಕುಡಿದ್ಬಿಟ್ಟೆ. ನಂತರ ನಾನು ಇವತ್ತು ಮಾರ್ನಿಂಗು ಲೈಬ್ರರಿಗೆ ಹೋಗಲಿಲ್ಲ. ಜಸ್ಟು ರೂಮಲ್ಲೇ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಎಕ್ಸಸೈಸ್ನ ಮಾಡಿದೆ. ಯಾಕಂದರೆ ಎಕ್ಸಸೈಸ್ನ ಸ್ಕಿಪ್ ಮಾಡೋದ್ರಿಂದ ನನಗೆ ಹುಷಾರು ತಪ್ತಿದೆ. ಅದಕ್ಕೋಸ್ಕರನೇ ನಾನು ಮತ್ತೆ ಡಿಸೈಡ್ ಮಾಡಿದೆ, ಡೈಲಿ ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಎಕ್ಸಸೈಸ್ ಮಾಡೋಣ, ಆಮೇಲೆ ನಾನು ಲೈಬ್ರರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ನಾನೇ ಎಲ್ಲ ಥರದ ಎಕ್ಸಸೈಸ್ ಮಾಡಿದೆ ಮತ್ತು ಡಿಪ್ಸ್ ಕೂಡ ಮಾಡಿದೆ. ನಂತರ ನಾನು ರೆಡಿ ಆಗಿಬಿಟ್ಟು ಲೈಬ್ರರಿಗೆ ಹೊರಟೆ. ಲೈಬ್ರರಿಯಲ್ಲಿ ನಾನು ನಿನ್ನೆ ಏನೇನು ಓದಿದೆ ಅಲ್ವಾ, ಎಲ್ಲ ರಿವಿಸನ್ ಮಾಡಿದೆ. ಮತ್ತು ನ್ಯೂ ಭಾಗ ಕೂಡ ನಾನು ಓದಿದೆ. ಯಾಕಂದರೆ ನಾನು ಓದ್ತಿರೋದು IC ಅಲ್ವಾ, ಅದಕ್ಕೋಸ್ಕರ ICನೂ ಕೂಡ ನಾನು ಎಲ್ಲ ರಿವಿಸನ್ ಮಾಡಿಬಿಟ್ಟು ನಂತರ ನಾನು ಹೊಸದನ್ನು ಓದಿದೆ. ಇಷ್ಟ ಆಯಿತು ಆ್ಯಂಡ್ ಎನರ್ಜೆಟಿಕ್ ಆಗಿದ್ದೆ. ಯಾಕಂದರೆ ಎಕ್ಸಸೈಸ್ ಮಾಡಿ ಬಂದಿದ್ದೆ ಅಲ್ವಾ, ಅದಕ್ಕೆ ತುಂಬ ಖುಷಿ ಆಯಿತು ನನಗೆ. ಫುಲ್ ಎನರ್ಜೆಟಿಕ್ ಆಗಿದ್ದೆ. ಯಾಕಂದರೆ ನಾನು ಎಕ್ಸಸೈಸ್ ಮಾಡಿಲ್ಲ ಅಂದರೆ ಲೈಬ್ರರಿಗೆ ಹೋದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಆಗೋಣ ನನಗೆ ನಿದ್ದೆ ಬರೋ ಥರ ಫೀಲ್ ಆಗ್ತದೆ. ಅದಕ್ಕೋಸ್ಕರನೇ ನಾನು ಎಕ್ಸಸೈಸ್ ಮಾಡಿಬಿಟ್ಟೇ ನಾನು ಲೈಬ್ರರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಮಾರ್ನಿಂಗ್ ಎದ್ಬಿಟ್ಟು ಎಕ್ಸಸೈಸ್ ಮುಗಿಸ್ಕೊಂಡೆ ನಾನು ಲೈಬ್ರರಿಗೆ ಹೊರಟೆ. ಇವತ್ತು ಮಾರ್ನಿಂಗು ನಾನು ನ್ಯೂಸ್ ಪೇಪರ್ ಓದಿದೆ, ಬಟ್ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ನ್ಯೂಸ್ ಪೇಪರಲ್ಲಿ ತುಂಬ ಚೆನ್ನಾಗಿ, ಅಂದರೆ ಟೈಮಿಗೆ ಸಂಬಂಧಪಟ್ಟ ವಿಷಯ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಅದಕ್ಕೆ ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆಯಿತು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಏನಂದರೆ, ನಮ್ಮ ದೈನಂದಿನ ಅಭ್ಯಾಸಗಳನ್ನು ಬದಲಾಯಿಸುವ ಮೂಲಕ ನಾವು ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವ ಅವಕಾಶ ಪಡೆಯುತ್ತೇವೆ. ಏನಂದರೆ, ನಾವು ಸಣ್ಣ ಸಣ್ಣ ಹ್ಯಾಬಿಟ್ಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ನಮಗೆ ಅವಕಾಶ, ಅಂದರೆ ನಮಗೆ ಅಪರ್ಚುನಿಟಿ ಸಿಗ್ತದೆ ಅಂತೆ. ಸ್ಮಾರ್ಟ್ಫೋನ್ ಸ್ಕ್ರಾಲಿಂಗ್ಗಾಗಿ ಕಳೆಯುವ ಸಮಯವನ್ನು ಓದಿಗಾಗಿ ವಿನಿಯೋಗಿಸಿದ್ದೇ ಆದಲ್ಲಿ, ಅಂದರೆ ನಾವು ಫೋನಲ್ಲೆಲ್ಲ ಸ್ಕ್ರಾಲ್ ಮಾಡ್ತೀವಲ್ಲ, ಅದ್ರ ಬದಲು ನಾವು ಓದೋದಕ್ಕೆ ಏನಾದರೂ ಕೊಟ್ಟಿದ್ದೀವಿ ಅಂದರೆ ಅದ್ಭುತ ಬದಲಾವಣೆಯನ್ನು ಕಾಣುತ್ತೇವೆ ಅಂತ ಇತ್ತು. ಎಷ್ಟು ಚೆನ್ನಾಗಿತ್ತಲ್ವ. ಏನಂದರೆ, ನಾವೆಲ್ಲ ಫೋನಲ್ಲೆಲ್ಲ ಸ್ಕ್ರಾಲಿಂಗ್ ಮಾಡ್ಕೊತ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರು ಮತ್ತು ವಾಟ್ಸಪ್ಪು, ಯಾರ್ಯಾರು ಸ್ಟೇಟಸ್ ಹಾಕಿದ್ದಾರೆ ಅಂತ ಎಲ್ಲನೂ ಡೈಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದೇ ನಮ್ಮ ವಾಟ್ಸಪ್ ಗ್ರೂಪ್ಗೆ ಹೋಗ್ತೀವಿ. ವಾಟ್ಸಪ್ ಗ್ರೂಪಲ್ಲಿ ಯಾರ್ಯಾರು ಸ್ಟೇಟಸ್ ಹಾಕಿದ್ದಾರೆ, ಏನೇನು ಇವತ್ತು ವಿಶೇಷತೆ ಇದೆ ಅಂಥೇಳಿ ಅದನ್ನೇ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಬಟ್ ನಾವು ಆ್ಯಕ್ಷನ್ಗಳನ್ನು ತಗೊಳ್ಳೋದಿಲ್ಲ. ಟೈಮನ್ನು ನಾವು ಓದೋದಕ್ಕೆ ಏನಾದರೂ ಕೊಟ್ಟಿದ್ದೇವೆ ಅಂತಂದರೆ ನಾವು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತೀವಿ. ಅದು ಎಲ್ರಿಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು. ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಏನೋ ಒಂದು ಸ್ಟೇಟಸ್ ಅಲ್ವಾ, ನೋಡಿಬಿಟ್ರೆ ಆಯಿತು ಅಂಥೇಳಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರದು ವಾಟ್ಸಪ್ ಗ್ರೂಪಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ 25-30 ಮೆಂಬರ್ಸು ಇರ್ತಾರೆ ಕಾಂಟ್ಯಾಕ್ಟಲ್ಲಿ. ಅದೆಲ್ಲನೂ ಸ್ಟೇಟಸ್ ನೋಡೋದ್ರಲ್ಲಿ ನಮಗೆ 30 ಮಿನಿಟ್ಸ್ ಅಥವಾ 40 ಮಿನಿಟ್ಸು ಕಳೆದೋಗಿರುತ್ತೆ. ಬಟ್ ಅದು ನಮಗೆ ಗೊತ್ತೇ ಆಗಿರಲ್ಲ. ಆದರೂ ಕೂಡ ನಾವು ಅಷ್ಟು ಟೈಮ್ ಹೋಗುತ್ತೆ ಅಂತ ಗೊತ್ತಿದ್ದರೂ ಕೂಡ ನಾವು ಒಂದು ಡೇನೂ ಮಿಸ್ ಮಾಡ್ದೇ ಸ್ಕ್ರೋಲ್ ಮಾಡ್ತಾನೇ ಇರ್ತೀವಿ. ಯಾರ್ಯಾರು ಏನೇನೋ ಸ್ಟೇಟಸ್ ಹಾಕಿದ್ದಾರೆ ಇವತ್ತು ಅಂಥೇಳಿ ನೋಡ್ತಾನೇ ಇರ್ತೀವಿ. ಬಟ್ ಅದು ನಮಗೆ ಯೂಸ್ಲೆಸ್ಸು, ನಮಗೆ ಯೂಸೇ ಇಲ್ಲ. ಆದರೂ ಕೂಡ ನಾವು ಅದನ್ನು ನೋಡೋದು ಬಿಡಲ್ಲ. ಅದಕ್ಕೆ ಪೇಪರಲ್ಲಿ ಚೆನ್ನಾಗಿ ಬಂದಿತ್ತು. ನಾವು ಸ್ಕ್ರೋಲ್ ಮಾಡೋದು ಬಿಟ್ಟು ಅದೇ ಟೈಮ್ನ ಓದಿಗಾಗಿ ಇನ್ವೆಸ್ಟ್ ಮಾಡಿದರೆ ನಮಗೆ ಜೀವನದಲ್ಲಿ ಹೆಚ್ಚೆಚ್ಚು ಆಪರ್ಚುನಿಟಿ ಬರ್ತದೆ ಅಂಥೇಳಿ ನಾನು ಅಂದ್ಕೊಂಡೆ. ನಾನು ತುಂಬ ಟೈಮ್ ವೇಸ್ಟ್ ಮಾಡ್ತೀನಿ. ಅದು ಇವಾಗಲಿಂದ ನಾನು ಡಿಸೈಡ್ ಮಾಡಿದೆ ಕೂಡ. ನಾನು ನ್ಯೂಸ್ ಪೇಪರ್ ಓದಿದಾದಮೇಲೆ ನಾನು ಕೂಡ ಸ್ಕ್ರಾಲಿಂಗ್ ಎಲ್ಲ ಮಾಡೋದು ಬಿಟ್ಟು ಕರೆಕ್ಟಾಗಿ ಓದಿದರೆ ಇನ್ನೂ ಫ್ಯೂ ಮಂತ್ಸಲ್ಲೇ ನಮಗೆ ನೋಟಿಫಿಕೇಷನ್ ಆಗಿಬಿಡ್ತದೆ. ಆಮೇಲೆ ನಾವು ಓದಬೇಕು ಅಂದರೂ ಕೂಡ ನಮಗೆ ಟೈಮ್ ಸಿಗೋಲ್ಲ. ಅದಕ್ಕೆ ಕಾರಣಕ್ಕೋಸ್ಕರ ನಾವು ಓದಿದ್ದೀವಿ, ಇವಾಗಲಿಂದನೇ ಓದಿದ್ದೀವಿ. ಅಂದರೆ ಏನಿಲ್ಲ, ಎಲ್ಲ ಸಬ್ಜೆಕ್ಟನ್ನು ಡೈಲಿ ಒಂದೊಂದು ಚಾಪ್ಟರು, ಎಲ್ಲ ಸಬ್ಜೆಕ್ಟ್ ಆಗಿಲ್ಲ ಅಂದರೆ ಮಿನಿಮಮ್ ಒಂದು 3 ಸಬ್ಜೆಕ್ಟ್ ಆದರೂ ನಾವು ಪರ್ ಡೇ 1 ಚಾಪ್ಟರನ್ನ ಮುಗಿಸ್ಕೊಳ್ಬೋದು.
ಯಾವ ಥರ ಅಂದರೆ ನೋಡಿ ಸೈನ್ಸಲ್ಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ಇರ್ತದೆ. ನಾವು ಬಯಾಲಜಿಯಿಂದನೇ ಸ್ಟಾರ್ಟ್ ಮಾಡಿದರೆ ಯಾಕಂದರೆ ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲ ಬರೋದು ಬಯಾಲಜಿಯಿಂದನೇ ಬರ್ತದೆ. ಬಯಾಲಜಿಯಲ್ಲಿ 1 ಚಾಪ್ಟರ್ ಪರ್ ಡೇ ಮುಗಿಸ್ಕೋಬೇಕು. ಆಮೇಲೆ ಮೆಂಟಲ್ ಎಬಿಲಿಟಿಯಲ್ಲಿ 1 ಚಾಪ್ಟರ್ ಯಾವುದು ಫುಲ್ಲು ನಮಗೆ ಅನಿಸುತ್ತೆ ನೋಡಿ ಎಲ್ಲ ಕ್ವಶನ್ ಪೇಪರಲ್ಲೂ ಆ ಕ್ವಶನ್ ಬಂದೇ ಬರುತ್ತೆ ಅಂಥೇಳಿ ಆ ಚಾಪ್ಟರ್ನ ಮುಗಿಸ್ಕೊಳ್ಳೋದು. ಆಮೇಲೆ ಐ ಸಿಯಲ್ಲಿ ಭಾಗಗಳಿದಾವಲ್ವ, ಆ ಭಾಗದಲ್ಲಿ ಡೈಲಿ ಒಂದೊಂದು ಭಾಗ, ಡೈಲಿ ಒಂದು ಭಾಗ ಮುಗಿಸ್ಕೊಳ್ಳೋಕ್ಕಾಗೋದಿಲ್ಲ, ಭಾಳ ಲೆಂತಿ ಇರೋದದು ಸಬ್ಜೆಕ್ಟು. ಅದಕ್ಕೋಸ್ಕರ ಒಂದು ಅಂದರೆ ಇವಾಗ ಕೇಂದ್ರ ಸರ್ಕಾರ ಭಾಗ 5 ಅಂತ ತೊಗೊಂಡ್ರೆ ನಾವು ಅದರಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಪರ್ ಡೇ ನಾವು ಎಲ್ಲನೂ ಒಟ್ಟಿಗೆ ಮಾಡ್ದೇನೆ ಪರ್ ಡೇ ನಾವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇಷ್ಟೇ ಓದಿದರೂ ಕೂಡ, ಡೈಲಿ ಓದಿದರೂ ಕೂಡ ನಮಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ ಒಂದು ಪೊಲಿಟಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ 3 ಚಾಪ್ಟರ್ ನಮಗೆ ಫುಲ್ ಕವರ್ ಆಗಿಬಿಡ್ತದೆ. ಆಮೇಲೆ ನಾವು ಡೈಲಿ ಒಂದೊಂದು ಚಾಪ್ಟರ್ ಅಂದರೆ ನಮಗೆ ಗೊತ್ತೇ ಆಗೋದಿಲ್ಲ. ಏನೇ ಇಲ್ಲ ಅಂದ್ರೆ ಒಂದು ಸೈನ್ಸ್ ಅಂತೂ ಒಂದು 30 ಡೇಸ್ ಒಳಗಡೆ ಫುಲ್ ಕಂಪ್ಲೀಟ್ ಬುಕ್ಕು ಮುಗ್ದೋಗ್ಬಿಡುತ್ತೆ. ಆಮೇಲೆ ಐ ಸಿ ಏನಿಲ್ಲ ಅಂದರೆ ಒಂದು 30 ಡೇಸ್ ಒಳಗಡೆ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಮೆಂಟಲ್ ಎಬಿಲಿಟಿ ಎಷ್ಟು ಚಾಪ್ಟರ್ಸ್ ಇರ್ತಾವಲ್ಲ ಅಷ್ಟು ಚಾಪ್ಟರ್ಸು ಕಂಪ್ಲೀಟ್ ಆಗ್ತದೆ. ನಾವು ಡೈಲಿ ಕೂಡ ಜಾಸ್ತಿ ಏನು ಅಂದರೆ ಇವಾಗ ಮಲ್ಟಿಪಲ್ ಸಬ್ಜೆಕ್ಟ್ ಎಲ್ಲ ತೊಗೊಂಡು ಓದಿ ನೆನ್ಪಿಟ್ಕೊಳ್ಳೋಕ್ಕಾಗದೆ ಇಲ್ಲದೆ ಇದ್ದರೂ ಕೂಡ ಪರ್ ಡೇ ನಾವು 3 ಸಬ್ಜೆಕ್ಟ್ ಮಾಡಿದರೆ ಸಕ್ಸಸ್ಫುಲ್ಲಿ ನಾವು ರೀಚ್ ಆಗ್ಬೋದು ನೋಟಿಫಿಕೇಷನ್ ಆಗೋ ಒಳಗಡೆನೆ ಅಂತ ನನ್ನ ಅಭಿಪ್ರಾಯ. ಎಲ್ರಿಗೂ ಬೇರೆ ಬೇರೆ ಥರ ಇರುತ್ತೆ. ನಿಮಗೆ ಯಾವ ಥರ ಅನಿಸುತ್ತೆ ಅಲ್ವಾ ಆ ಥರ ನೀವು ಮಾಡಿಕೊಂಡು ಸಕ್ಸಸ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.